ओम शांति। प्राण प्यारे अव्यक्त बाप दादा के अति स्नेही, सदा प्लेन बुद्धि बन बाप दादा के हर प्लान को साकार में लाने वाले ಹೇಳ್ತಾರೆ ಪ್ರಾಣ ಪ್ಯಾರೆ ಅವ್ಯಕ್ತ ಬಾಪ್ ದಾದಾ, ಪ್ರಾಣ ಪ್ರೀತಿಯ ಅವ್ಯಕ್ತ ಬಾಪ್ ದಾದಾರವರ ಅತಿ ಸ್ನೇಹಿ ಮತ್ತು ನಿಮ್ಮ ಬುದ್ಧಿ ಏನಿದೆ ಅಂತ ಹೇಳ್ತಾರೆ ಬಾಬಾ, ನಮಗೆ ಪ್ಲೇನ್ ಬುದ್ಧಿಯಾಗಿ ಬಾಪ್ ದಾದಾರವರ ಪ್ರತಿಯೊಂದು ಪ್ಲ್ಯಾನನ್ನು ಸಾಕಾರದಲ್ಲಿ ತಗೊಂಡು ಬರುವಂಥವ್ರು ನೀವು. ಸದಾ ಮನ್ಕೆ ಮಾಲೀಕ್ ಬನ್, ಯಾವಾಗಲೂ ಮನಸ್ಸಿನ ಮಾಲೀಕ ಆಗಿ ಏಕಾಗ್ರತೆಯ ಅಭ್ಯಾಸದ ಮುಖಾಂತರ वायुमंडल में शांति और शक्ति के प्रकंपन फैलाने वाले. ನಮ್ಮ ಗುರಿನೇ ಏನದ? ವಾಯುಮಂಡಲವನ್ನು ಶುದ್ಧ ಮಾಡುವಂಥದ್ದಲ್ಲ, ವಾಯುಮಂಡಲದಲ್ಲಿ ಶಾಂತಿ ಮತ್ತು ಶಕ್ತಿಯ ಪ್ರಕಂಪನಗಳನ್ನು ಹರಡಿಸುವಂತಹ ಸಭಿ ಸಮರ್ಥ ಆತ್ಮಾಯೇ, ನಿಮಿತ್ತ ಟೀಚರ್ಸ್ ಬಹನೆ ತಥಾ ಸರ್ವ ಬ್ರಾಹ್ಮಣ ಕುಲಭೂಷಣ್ ಭಾಯಿ ಬಹನೆ, ಇವರೆಲ್ಲರಿಗೂ ಅಡ್ರೆಸ್ ಮಾಡ್ತಾ ಹೇಳ್ತಿದ್ದಾರೆ, ईश्वरीय स्नेह संपन्न मधुर याद स्वीकार करना जी. ಈಶ್ವರ್ಯ ಸಂಪನ್ನ ಮಧುರ ನೆನಪನ್ನು ಸ್ವೀಕಾರ ಮಾಡಿ. बात समाचार ಹೇಳ್ತಾರೆ, विश्व के कोने कोने में प्यारे बाप दादा को प्रत्यक्ष करने के लिए, ವಿಶ್ವದ ಮೂಲೆ ಮೂಲೆಯಲ್ಲಿ ಏನು ಮಾಡಬೇಕಾಗಿದೆ? ನಾವು ಬಾಪ್ ದಾದಾರವರ ಪ್ರತ್ಯಕ್ಷ ಮಾಡಬೇಕಾಗಿದೆ. ಅದಕ್ಕಾಗಿ ಯಜ್ಞ की वार्षिक मीटिंग 10 अप्रैल 2026 को ಸಂಪನ್ನ हुई. ಇದಕ್ಕಾಗಿ ಏನು ಮಾಡಿದರು? 10ನೇ ತಾರೀಕು ಏಪ್ರಿಲ್ ಮೀಟಿಂಗ್ ಮಾಡಿದ್ದಾರೆ. सभी ने स्व उन्नति और सेवाओं की बहुत उमंग उत्साह से प्लानिंग की. ಎಲ್ಲರೂ ಸೇರ್ಕೊಂಡು ಏನು ಮಾಡಿದರು? ಉಮಂಗ್ ಉತ್ಸಾಹದಿಂದ ಒಂದು ಪ್ಲ್ಯಾನ್ ಮಾಡಿದ್ದಾರೆ. उसके पश्चात 11-12 अप्रैल को विशेष जोन, सब जोन, मुख्य सेंटर इंचार्ज बहनों की चातुर्मासिक मीटिंग में सभी के दिल की यही आवाज़ रही कि अब हम सबको अपने मनोबल द्वारा मनसा शक्तियों से सेवा करने के लिए विशेष तपस्या करनी है. ಎಲ್ಲರೂ ಟೀಚರ್ಸು, ದಾದಿಗಳು ಎಲ್ಲರೂ ಸೇರಿಕೊಂಡು ಏನು ಮಾಡಿದರು? ಇಡೀ ವಿಶ್ವದ ಕೋಣೆ ಕೋಣೆನೂ ಬಾಬಾನ ಪ್ರತ್ಯಕ್ಷತಾ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲ ಕಡೆ ಬಾಬಾಂದು ಆವಾಜ್ ಹೋಗಬೇಕಾಗಿದೆ. ಅದಕ್ಕಾಗಿ ಏನು ಮಾಡಬೇಕಾಗಿದೆ? ನಾವು ನಮ್ಮ ಮನೋಬಲ ಶಕ್ತಿಯನ್ನು ಏನು ಮಾಡಬೇಕಾಗಿದೆ? ಹೆಚ್ಚಿಸ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ವಿಶೇಷವಾಗಿ ನಾವೇನು ಮಾಡಬೇಕು? ಮನೋಬಲ ಹೆಚ್ಚಿಸ್ಕೊಳ್ಳಿಕ್ಕೆ ತಪಸ್ಯ ಮಾಡಬೇಕಾಗ್ತದೆ ಅಂತ ಹೇಳಿದರು. प्यारे बाप दादा ने भी वर्तमान समय की नाजुक परिस्थितियों पर सबका ध्यान खिंचवाते हुए यही विशेष इशारा दिया है. ನಮ್ಮ ಪ್ರೀತಿಯ ಬಾಪ್ ದಾದಾನೂ ಕೂಡ ಏನು ಮಾಡಿದ್ದಾರೆ? ವರ್ತಮಾನ ಸಮಯದಲ್ಲಿ ಪರಿಸ್ಥಿತಿ ಏನಾಗಿದೆ? ಬಹಳಷ್ಟು ನಾಜೂಕಾಗಿರುವಂಥದ್ದು. ಅದಕ್ಕಾಗಿ ಎಲ್ಲರೂ ಏನು ಮಾಡಬೇಕು? ಬಾಬಾನೂ ಕೂಡ ವಿಶೇಷವಾಗಿ ಇಶಾರ ಕೊಟ್ಟಿದ್ದಾರೆ. ಏನು ಮಾಡಬೇಕು ಅಂತಂದರೆ, ಅಬ್ ಚಾರೋ ಓರ್ ಸಭಿ ಸೇವಾ ಕೇಂದ್ರೋಂಕೋ ಶಾಂತಿ ಕೊಂಡ್, ನಾಲ್ಕು ಕಡೆ ಎಲ್ಲ ಕೇಂದ್ರಗಳಲ್ಲಿ ಏನು ಮಾಡಬೇಕಾಗಿದೆ? ಶಾಂತಿ ಕುಂಡನ್ನು ರಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ತಪಸ್ಯಾ ಕುಂಡ್ ಬನಾನೇಕಿ ಅವಶ್ಯಕತೆ ಇದೆ. ಶಾಂತಿ ಕುಂಡ್ ಮಾಡಬೇಕು ಅಂತಂದರೆ ಮೊದಲು ನಾವೇನು ಮಾಡಬೇಕಾಗ್ತದೆ? ತಪಸ್ಯ ಮಾಡಬೇಕಾಗ್ತದೆ. इसी से ही अनेक दुखी, अशांत, परेशान आत्माएं सहारा लेने के लिए आपके समीप आएंगी. ಅದಕ್ಕೆ ಹೇಳ್ತಾರೆ ಬಾಬಾ, ಇದರಿಂದ ನಿಮ್ಮ ಸೇವಾ ಕೇಂದ್ರದಲ್ಲಿ ತಪಸ್ಸಿನ ಕುಂಡ ಹೆಚ್ಚಿಸಿ ಶಾಂತಿ ಶಕ್ತಿಯನ್ನು ಹೆಚ್ಚಿಸಿದರೆ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಆತ್ಮಗಳು ಏನು ಮಾಡ್ತಾರೆ? ಶಾಂತಿ ಬೇಕು ಅಂತ ನಿಮ್ಮ ಕಡೆ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. अब बच्चों को अपने दयालु, कृपालु, रहमदिल स्वरूप को इमर्ज कर विशेष प्रकृति सहित सर्वात्माओं को सकाश देने की सेवा करनी है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಮಗೆ ಮಕ್ಕಳೇ ನೀವು ಏನು ಮಾಡಬೇಕು ಅಂತಂದರೆ, ಈಗ ದಯಾಲು ಆಗಬೇಕು, ಕೃಪಾಲು ಆಗಬೇಕು, ರೆಹಮ್ದಿಲ್ ಆಗಿ ಏನು ಮಾಡಬೇಕು? ಆ ಸ್ವರೂಪವನ್ನು ಇಮರ್ಜ್ ಮಾಡಿಕೊಂಡು ವಿಶೇಷ ಪ್ರಕೃತಿ ಸಹಿತ ಈ ನಮ್ಮ ಪ್ರಕೃತಿ, ಹೊರಗಿನ ಪ್ರಕೃತಿಯನ್ನು ಕೂಡ ಏನು ಮಾಡಬೇಕಾಗಿದೆ?
ಎಲ್ಲ ಆತ್ಮಗಳಿಗೂ ಸಕಾಶನ್ನು ಕೊಡುವಂಥ ಸೇವೆ ನೀವೆಲ್ಲ ಮಾಡಬೇಕಾಗಿದೆ. ಅತಃ ಶುಭ ರಾಯ್ ಹೇ ಕಿ, ಇದಕ್ಕಾಗಿ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನೇನು ಅಂತಂದರೆ, ಮೊದಲಿದ್ದು हर सेवा स्थान पर विशेष रविवार के दिन योग की अखंड साधना भट्टी का आयोजन किया जाए. ಪ್ರತಿ ಸಂಡೇ ಏನು ಮಾಡಬೇಕಂತ ಹೇಳ್ತಿದ್ದಾರೆ ಬಾಬಾ, ಎಲ್ಲ ಸೇವಾ ಕೇಂದ್ರದಲ್ಲಿ, ಗೀತಾ ಪಾಠಶಾಲೆಗಳಲ್ಲಿ ಪ್ರತಿ ರವಿವಾರ ಏನು ಮಾಡಬೇಕು, ಅಖಂಡ ಸಾಧನೆ, ಇಡೀ ದಿನ ಅಖಂಡ ಭಟ್ಟಿ ಇಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, अमृत वेले के योग पर भी सभी विशेष अटेंशन दे. ಎಲ್ಲರಿಗೂ ಹೇಳ್ರಿ, ಸಾಯಂಕಾಲ ಅಮೃತ ವೇಳೆ ಎಲ್ಲರೂ ಬರಬೇಕು. ಅಲ್ಲಿ ಅಮೃತ ವೇಳೆನೂ ಕೂಡ ಏನು ಮಾಡ್ಬೇಕಂತಾರೆ, ಸಂಘಟನ್ ಯೋಗ ಕೊಡಬೇಕು, ಅದಕ್ಕೆ ಹೆಚ್ಚು ಅಟೆನ್ಷನ್ ಕೊಡಬೇಕು ಅಂತಾರೆ ಬಾಬಾ. और प्यारे बाप दादा व दादियों ने जो बीच बीच में संकल्पों के ट्रैफिक को कंट्रोल करने के लिए समय निर्धारित किया है. ಮತ್ತೇನು ಮಾಡಿದಾರಂತೆ, ಪ್ಯಾರೆ ಬಾಪ್ ದಾದ ಮತ್ತು ದಾದಿಯೋನೆ ಎಲ್ಲರೂ ಸೇರಿಕೊಂಡು ಏನು ಮಾಡಿದ್ದಾರೆ, ನಡುವೆ ಸಂಕಲ್ಪಗಳ ಶುದ್ಧಿ ಮಾಡಬೇಕು ಅಂತಂತ ಅದಕ್ಕಂತೂ ಇದೆಯಲ್ಲ ಟ್ರಾಫಿಕ್ ಕಂಟ್ರೋಲ್ ಅಂತಿದೆ, ಅದನ್ನು ಏನು ಮಾಡಬೇಕು, ನಿರ್ಧಾರಿತ ಮಾಡಲಾಗಿದೆ. ಉಸಿ ಅನುಸಾರ ಸಬ್ ಹರ್ ಗಂಟೆ 1 ಮಿನಿಟ್ ರೂಹಾನಿ ಡ್ರಿಲ್ ಅವಶ್ಯಕ ರೈ. ಪ್ರತಿ ಗಂಟೆಗೂ ಒಂದೊಂದು ಮಿನಿಟ್ ಆದರೂ ಏನು ಮಾಡಬೇಕು, ಆತ್ಮಿಕ ಅಭ್ಯಾಸ ಮಾಡಬೇಕು. ಥರ್ಡ್ ಪಾಯಿಂಟ್, सभी बाबा के बच्चे नुमाह शाम के समय 1 घंटा अपने देश के समय अनुसार सायंकाल 6 घंटा 30 से 7 घंटा 30 तक प्रतिदिन संगठित योग अभ्यास में मनसा सेवा कर यज्ञ सहित पूरे विश्व को निर्विघ्न बनाने के लिए शक्तिशाली तपस्या करें. ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳು ಸೇರಿಕೊಂಡು ಸಾಯಂಕಾಲ 6:30ರಿಂದ 7:30ರವರೆಗೆ ಪ್ರತಿದಿನ ಏನು ಮಾಡಬೇಕಂತೆ, ಸಂಘಟಿತ ಯೋಗಾಭ್ಯಾಸ ಮಾಡಬೇಕು, ಮನಸಾ ಸೇವಾ ಮಾಡಬೇಕು, ಯಜ್ಞ ಸಹಿತ ಇಡೀ ವಿಶ್ವವನ್ನು ಏನು ಮಾಡಬೇಕಾಗಿದೆ, ನಾವು ಕೇವಲ ನಮ್ಮ ಯಜ್ಞವನ್ನು ನಿರ್ವಿಘ್ನ ಮಾಡ್ಕೊಳ್ಳೋದಲ್ಲ, ಇಡೀ ವಿಶ್ವವನ್ನೇ ಏನು ಮಾಡಬೇಕಾಗಿದೆ, ನಿರ್ವಿಘ್ನ ಮಾಡಬೇಕಾಗಿದೆ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡಬೇಕಾಗಿದೆ. लक्ष्य रखें कि कम से कम सवेरे 4 से 8 बजे तक और शाम को 6 से 10 बजे तक बिल्कुल अंतर्मुखी बन मन और मुख का मौन रख आंतरिक शक्तियों को जमा करना है. ಕಡಿಮೆ ಅಂತಂದ್ರು ಏನು ಹೇಳ್ತಾರೆ ಬಾಬಾ, ಈ ಲಕ್ಷ್ಯ ಇಟ್ಕೊಳ್ಬೇಕು, ಗಮನದಲ್ಲಿಟ್ಕೊಳ್ಳಿ. ಬೆಳಗ್ಗೆ 4ರಿಂದ 8ರವರೆಗೆ ಮತ್ತು ಸಾಯಂಕಾಲ 6ರಿಂದ 10ರವರೆಗೆ ಏನಾಗಬೇಕಂತೆ, ಬಿಲ್ಕುಲ್ ಅಂತರ್ಮುಖಿಯಾಗಬೇಕು ಅಂತ ಹೇಳ್ತಾರೆ ಬಾಬಾ. ಅಂತರ್ಮುಖಿಯಾಗಬೇಕು ಅಂತಂದರೆ ಮೌನ ಇರಬೇಕು. ಕೇವಲ ಮುಖದ ಮೌನ ಅಲ್ಲ, ಬಾಯಿ ಮೌನ ಅಲ್ಲ, ಮಾನಸಿಕ ಮೌನ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇದರಿಂದ ಏನಾಗ್ತದೆ, ಆಂತರಿಕ ಶಕ್ತಿ ಜಮಾ ಆಗ್ತದೆ. ಯೋಗಕ್ಕೆ ಗಹನ್ ಅನುಭೂತಿಯಾ ಕರ್ನಿ ಹೈ. ಬರೀ ಯೋಗ ಮೇಲ್ಮೇಲೆ ಯೋಗ ಮಾಡೋದಿಲ್ಲ, ಆಳವಾದ ಅನುಭೂತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಜೈಸೆ ಪೆಹಲೆ ಹಮ್ ಸಬ್ ಸೋಮವಾರ ಕೆ ದಿನ ವಿಶೇಷ ಮೌನ ರಖ್ತೆ ಥೆ. ಅವರೆಲ್ಲ ಏನು ಮಾಡ್ತಿದ್ರಂತೆ, ಸೋಮವಾರ ದಿನ ಮೌನ ಮಾಡ್ತಿದ್ರಂತೆ. ऐसे अभी से सोमवार के दिन सेवा केंद्र की निमित्त बहनें और भाई मौन का अभ्यास करें. ಮತ್ತೆ ಅದನ್ನೀಗ ಶುರು ಮಾಡಬೇಕು. ಸೋಮವಾರಕ್ಕೊಮ್ಮೆ ಏನು ಮಾಡಬೇಕು, ಇಡೀ ದಿನ ಮೌನ ಇರಬೇಕು ಅಂತ ಹೇಳ್ತಿದ್ದಾರೆ. ಜಿಸ್ಸೆ ವಾಯುಮಂಡಲ್ ದಿವ್ಯತಾ ಸಂಪನ್ ಅಲೌಕಿಕ್ ಬನೆ. ಮೌನ ಇರೋದ್ರಿಂದ ಏನಾಗ್ತದೆ, ವಾಯುಮಂಡಲ ದಿವ್ಯ ಆಗ್ತದೆ, ಶಕ್ತಿಶಾಲಿ ಆಗ್ತದೆ. ಹರೇಕ್ ಲಕ್ಷ್ಯ ರಖೆ ಸಪ್ತಾಹ ಮೇ 1 दिन मुझे मन मुख और मोबाइल का मौन रख ಏಕಾಂತವಾಸ करना है. ಏನು ಮಾಡಬೇಕಂತ ಹೇಳ್ತಾರೆ ಬಾಬಾ, ಪ್ರತಿಯೊಬ್ಬರು ಲಕ್ಷ್ಯ ಇಟ್ಕೊಳ್ಳಿ. ಪ್ರತಿ ವಾರಕ್ಕೊಮ್ಮೆ ಏನು ಮಾಡಬೇಕಂತೆ, ಮನಸ್ಸಿನ ಮೌನ ಮಾಡಬೇಕು, ಬಾಯಿಯ ಮೌನ ಮಾಡಬೇಕು, ಮೊಬೈಲ್ನೂ ಮೌನ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅವತ್ತು ಇಡೀ ದಿವಸ ಮೊಬೈಲ್ ಬಳಕೆ ಮಾಡೋ ಹಾಗಿಲ್ಲ. ಭಾಳ ಕೆಲವರು ಮತ್ತು ಅನಿವಾರ್ಯ ಇರ್ತದಲ್ಲ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಯೂಸ್ ಮಾಡಿ.
ಮೌನ್ ಕೆ ದಿನ್ ಸಭಿ ಹಲ್ಕಾ ಭೋಜನ್ ಲೇ. ಅವತ್ತಿನ ದಿನ ಊಟದ ಕಡೆನೂ ಗಮನ ಇರಬೇಕು ಅಂತ ಹೇಳ್ತಾರೆ ಬಾಣ. ಅಂದರೆ ಹಣ್ಣು ಗಂಜಿ ಭಾಳಷ್ಟು ಭಾರ ಆಗ್ತಕ್ಕಂಥ ಆಹಾರ ತಿನ್ನಬೇಡಿ ಅಂತ ಹೇಳ್ತಾರೆ ಬಾಬಾ. ಭೋಜನ್ ಲೇ ತೋ ಯೋಗ ಕಾ ಆನಂದ ಲೇ ಸಕೆಂಗೆ. ಅದರಿಂದ ಯೋಗದ ಆನಂದ ತಗೊಳ್ಬೋದು. ಬಾಕಿ ಪ್ರವೃತ್ತಿ ಮೇ ರಹನೆ ವಾಲೆ ಅಪ್ನಿ ಸುವಿಧಾ ಅನುಸಾರ ಸಪ್ತಾಹ ಮೇ ಮೌನ್ ರಖೆ ತೋ ಆಂತರಿಕ ಶಕ್ತಿಯೋ ಕಾ ವಿಕಾಸ್ ಹೋಗ. ಇನ್ನು ನಮಗೆ ಹೇಳ್ತಾರೆ ಗೃಹಸ್ಥಿನಲ್ಲಿರ್ತಕ್ಕಂಥ ಆತ್ಮಗಳಿಗೆ ಭಲೆ ನಿಮಗೆ ಕಷ್ಟ ಆಗ್ತದೆ ಇಲ್ಲ ಅಂತಲ್ಲ, ಆದಾಗ್ಯೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಏನು ಮಾಡಿ ಮೌನ ಇರಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆ ಹೇಳ್ತಾರೆ ಬಾಬಾ ಅಂತಂದರೆ ಅದರಿಂದ ಆಂತರಿಕ ಶಕ್ತಿ ಹೆಚ್ಚಾಗ್ತದೆ. ಮೇ ಜೂನ್ और ಜುಲೈ ಬಾಬಾ ಹೇಳ್ತಾರೆ ಮೇ ತಿಂಗಳು, ಜೂನ್ ತಿಂಗಳು, जुलाई ತಿಂಗಳು यह 3 मास साइलेंस मास के रूप में मनाने का लक्ष्य रखे. ಈ 3 ತಿಂಗಳು ಸೈಲೆನ್ಸ್ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಲಕ್ಷ್ಯ ಇಟ್ಕೊಳ್ಳಿ. और उसी अनुसार सेवाओं के कार्यक्रम बनाए तथा अधिक से अधिक समय तपस्या करें. ಹೆಚ್ಚು ಸ್ಥೂಲ ಸೇವೆ ಕಡೆ ಸ್ವಲ್ಪ ಗಮನ ಇರಲಿ. ಆ 3 ತಿಂಗಳು ಸ್ವಲ್ಪ ಮಾಡಿ, ಕೆಲವೊಂದು ಮಾಡಲೇಬೇಕಾಗ್ತದೆ, ಅನಿವಾರ್ಯ ಇಲ್ಲ, ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಹೆಚ್ಚು ಏನು ಮಾಡಂತಾರೆ ಏನು ತಪಸ್ಯ ಮಾಡಿ. ಬಾಬಾ ಹೇಳ್ತಾರೆ मधुबन से आपके पास 15 दिन के लिए योग अभ्यास का होमवर्क भेजा जाएगा. ಒಂದು ಚಾರ್ಟ್ ಕಳಿಸ್ತಾರಂತೆ ಇನ್ನು 15 ದಿವಸದಲ್ಲಿ. ಏನು ಅಂತಂದರೆ 15 ದಿವಸಕ್ಕೊಮ್ಮೆ ಯೋಗ ಅಭ್ಯಾಸ ಹೋಮ್ವರ್ಕ್ ಏನು ಮಾಡಬೇಕು ಅಂತ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಜಿಸ್ ಪರ್ ಸಭಿ ಅವಶ್ಯ ಧ್ಯಾನ್ ದೇ. ಅದ್ರ ಮೇಲೆ ಹೆಚ್ಚು ನೀವು ಗಮನ ಕೊಡಿ ಅಂತ ಹೇಳ್ತಾರೆ ಬಾಬಾ. ಯಾಕೆ ಸೈಲೆನ್ಸ್ ಶಕ್ತಿಯನ್ನು ಹೆಚ್ಚಿಸಬೇಕು ಅಂದ್ಕೊಳ್ಳೋಕ್ಕೆ ಇಲ್ಲೇನು ಮಾಡಿದ್ದಾರೆ ಮತ್ತವರು, ಎಷ್ಟೊಂದು ಅವ್ಯಕ್ತ ಮುರಳಿ ಈಗಾಗಲೇ ಆಗಿ ಹೋಗಿದ್ದಾವೋ ಆ ಎಲ್ಲ ಅವ್ಯಕ್ತ ಮುರಳಿಗಳಿಂದ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಆರಿಸಿ ಮತ್ತೊಂದು ಮುರಳಿ ಮಾಡಿದ್ದಾರೆ. ಯಾಕೆ ನಾವು ಸೈಲೆನ್ಸ್ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು? ಯಾಕಂದರೆ ಮನಸ್ಸು ಸುಮ್ಮನೆ ಮಾಡಂದ್ರೆ ಹ್ಞೂ ಅನ್ನಂಗಿಲ್ಲದು. ಯಾವಾಗಲೂ ಮನಸ್ಸು ಏನು ಮಾಡ್ತದೆ, ಲಾಭ ಎಲ್ಲಿದೆ ಅಂತ ನೋಡ್ತಿರ್ತದೆ. ಇದನ್ನು ಮಾಡಿದ್ರೆ ನನಗೇನು ಲಾಭ, ಅದಕ್ಕೆ ಏನು ಲಾಭ ಇದೆ. ಮೀಠೆ ಬಾಪ್ ದಾದಾನೆ ಡೀಪ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್ और ಡೆಡ್ ಸೈಲೆನ್ಸ್. ಬಾಪ್ ದಾದಾ ಏನು ಹೇಳಿದ್ದಾರೆ? ಡೀಪ್ ಸೈಲೆನ್ಸ್, ಆಳವಾದ ಶಾಂತಿಯ ಶಕ್ತಿ, ಮಧುರ ಶಾಂತಿ, ಡೆಡ್ ಸೈಲೆನ್ಸ್, ಏಕ್ದಮ್ ಏನೂ ಇಲ್ಲ. ವಾರೆ ಮೇ ಸಮಯ ಪ್ರತಿ ಸಮಯ ಸ್ಪಷ್ಟೀಕರಣ ಕಿಯಾ ಹೇ. ಇದನ್ನು ಬಾಬಾ ಆವಾಗ ಅವ್ಯಕ್ತ ಮುರಳಿನಲ್ಲಿ ಹೇಳ್ತಾನೆ ಬಂದಿದ್ದಾರೆ. हम सब पहले 15 दिन योग अभ्यास में इसका अनुभव करें तथा कमेंट्री के माध्यम से सबको अनुभव कराए. ಅದಕ್ಕೆ ಹೇಳ್ತಾರೆ ಬಾಬಾ. ಈಗಿನ ಮುಂಚೆ ಟೈಮ್ ಅದಲ್ಲ, ಈಗ ಮೇ ತಿಂಗಳು ಬರಬೇಕಾದ್ರೆ ಇನ್ನೊಂದು 10 ದಿವಸದ. ಅದಕ್ಕೆ ಈಗ ಏನು ಮಾಡಬೇಕು, ನಾವು ಶಾಂತಿ ಶಕ್ತಿಯನ್ನು ಅನುಭವ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. प्यारे अव्यक्त बाप दादा ने साइलेंस की शक्ति पर कई मुरलियाँ चलाई हैं जिसमें इसका महत्व बताया है. कुछ पॉइंट यहाँ लिख रहे हैं. ಅದರಲ್ಲಿ ಅಷ್ಟೂ ಮುರಳಿನಲ್ಲಿನೂ ಆಯ್ದು ಕೆಲವೊಂದಿಷ್ಟು ಇಲ್ಲೇ ಬರೆದಿದ್ದಾರೆ. साइलेंस की शक्ति क्रोध अग्नि को शीतल कर देती है. ಈ ಸೈಲೆನ್ಸ್ ಶಕ್ತಿ ಏನು ಮಾಡ್ತದೆ, ನಮ್ಮಲ್ಲಿರ್ತಕ್ಕಂಥ ಅನೇಕ ಪ್ರಕಾರದ ಸಿಟ್ಟು, ಕೋಪ, ಕ್ರೋಧ ಏನದಲ್ಲ ಅದನ್ನೇನು ಮಾಡ್ತದೆ, ತಣ್ಣಗೆ ಮಾಡ್ತದೆ. ಯಾವುದೋ ಶಾಂತಿ ಶಕ್ತಿ. ಮತ್ತು ವ್ಯರ್ಥ ಸಂಕಲ್ಪೋಂಕಿ ಹಲ್ಚಲ್ಕೋ ಸಮಾಪ್ತ ಕರ್ ದೇತಿ ಹೇ. ಅಂಥ ಇಂಥ ವಿಚಾರಗಳು ಬಂದು ನಮ್ಮನ್ನೇನು ಮಾಡ್ತದೆ, ಅಲುಗಾಡಿಸ್ತದಲ್ಲ, ಅದು ಶಾಂತಿ ಶಕ್ತಿ ಏನು ಮಾಡ್ತದೆ, ಕಡಿಮೆ ಮಾಡ್ತದೆ. ಕೈಸೆ ಭೀ ಪುರಾಣೆ ಸಂಸ್ಕಾರೋಂಕೋ ಪರಿವರ್ತನ ಕರ್ ದೇತಿ ಹೇ. ನಮ್ಮ ಹಳೆಯ ಸಂಸ್ಕಾರಗಳನ್ನು ಈ ಶಾಂತಿಯ ಶಕ್ತಿ ಚೇಂಜ್ ಮಾಡ್ತದೆ. ಅನೇಕ ಪ್ರಕಾರಕ್ಕೆ ಮಾನಸಿಕ ರೋಗ ಸಹಜ ಬಾಬಾ ಹೇಳ್ತಾರೆ ಸಮಾಪ್ತ ಕರ್ ದೇತಿ ಹೇ. ನಮ್ಮೊಳಗಡೆ ಅನೇಕ ಮಾನಸಿಕ ರೋಗಗಳಿದಾವ ಇಲ್ವಾ? ಅದಾವಲ್ಲ, ಇನ್ನು ಅವನು ಏನು ಮಾಡ್ತದೋ ಸಹಜವಾಗಿ ಸಮಾಪ್ತಿ ಮಾಡಿಬಿಡ್ತದೆ. ಯಾವುದೋ ಶಾಂತಿಯ ಶಕ್ತಿ. ತಡಪ್ತಿ ಹುಯಿ ಆತ್ಮಾओं ಜೀಯದಾನ್ ದೇ ಸಕ್ತಿ ಹೇ. ಎಷ್ಟಾತ್ಮಗಳು ಹೊರಗಡೆ ಒದ್ದಾಡ್ಲಿಕ್ಕತ್ತವಲ್ಲ ಅವ್ರಿಗೆ ನಾವೇನು ಮಾಡಬೇಕು, ಜೀವ ಕೊಡಬೇಕು. ಇದರಿಂದ
शांति शक्तिಯಿಂದ अनेक जन्मों से भटकती हुई आत्माओं को ठिकाने की अनुभूति करा सकती है. ಸದ್ಯಕ್ಕ ಎಷ್ಟೋ ಆತ್ಮಗಳಿಗೆ ठिकानाನೇ ಇಲ್ಲ. ठिकाना ಅಂದರೆ ಒಂದು ಕಡೆ ಕೂಡಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ. ಅಲ್ಲಿ ಹೋದ್ರೆ ಏನಾಗಿತ್ತು, ಇಲ್ಲಿ ಹೋದ್ರೆ ಏನಾಗಿತ್ತು, ಆ ನೌಕರಿ ಮಾಡಿದ್ರೆ ಏನಾಗಿತ್ತು, ಈ ನೌಕರಿ ಮಾಡೋದು, ಅಷ್ಟು ಗಳಿಸಿದ್ರೆ ಏನೋ ಇಷ್ಟು, ಈ ಥರ ಏನು ಮಾಡ್ತಿದ್ದಾವೆ ಆತ್ಮಗಳು, ಆ ಕಡೆ ಈ ಕಡೆ ಅಡ್ಡಾಡ್ತಿದ್ದಾವೆ. ಅವ್ರಿಗೆ ನೀವೇನು ಮಾಡಬೇಕು, ಒಂದೇ ಕಡೆ ಇರುವ ಹಾಗೆ ಮಾಡ್ತಕ್ಕಂಥ ಶಕ್ತಿ ಎದರಲ್ಲಿದೆ, ಶಾಂತಿ ಶಕ್ತಿನಲ್ಲಿ. ಮಹಾನ್ ಪುಣ್ಯಾತ್ಮ ಧರ್ಮಾತ್ಮ ಬನಾ ಸಕ್ತಿ ಹೇ. ಈ ಶಾಂತಿ ಶಕ್ತಿ ಏನು ಮಾಡ್ತದೆ, ನಮ್ಮನ್ನು ಮಹಾನ್ ಆತ್ಮನನ್ನಾಗಿ ಮಾಡ್ತದೆ, ಪುಣ್ಯಾತ್ಮನನ್ನಾಗಿ ಮಾಡ್ತದೆ, ಧರ್ಮಾತ್ಮನನ್ನಾಗಿ ಮಾಡ್ತದೆ. ಸೆಕೆಂಡ್ ಮೇ ತೀನೋ ಲೋಕೋ ಕಿ ಸೇರ್ ಕರಾ ಸಕ್ತಿ ಹೇ. ಈ ಶಾಂತಿ ಶಕ್ತಿ ಏನು ಮಾಡ್ತದೆ, ಒಂದೇ ಸೆಕೆಂಡಿನಲ್ಲಿ ಎಲ್ಲ ಕಡೆ ಅಡ್ಡಾಡಿ ಬರ್ಬೋದು ಅಂತ ಹೇಳ್ತಾರೆ ಬಾಬಾ. ಕಮ್ ಮೆಹನತ್ ಕಮ್ ಖರ್ಚ ಬಾಲಾನಶೀನ್ ಬನಾ ಸಕ್ತಿ ಹೇ. ಶಾಂತಿ ಶಕ್ತಿ ಏನು ಮಾಡ್ತದೆ, ನಮಗೆ ಪರಿಶ್ರಮವನ್ನು ಕಡಿಮೆ ಮಾಡ್ತದೆ ಮತ್ತು ಕಡಿಮೆ ಖರ್ಚದಲ್ಲಿ ನಮ್ಮ ಪ್ರಸಿದ್ಧಿ ಏನಾಗ್ಬಿಡ್ತದೆ, ಹೆಚ್ಚಾಗ್ತದೆ. ಸಮಯಕ್ಕೆ ಖಜಾನೆ ಮೇ ಭೀ ಇಕಾನಮಿ ಕರಾ ಸಕ್ತಿ ಹೇ. ಸಮಯದ ಉಳಿತಾಯನೂ ಆಗ್ತದೆ. और कम समय में अधिक सफलता दिला सकती है. ಕಡಿಮೆ ಸಮಯದಲ್ಲಿ ನಮಗೆ ಹೆಚ್ಚು ಸಫಲತೆ ಸಿಗ್ತದೆ. ಹಾಹಾಕಾರ ಮೇ ಜೈ ಜೈಕಾರ ಕರಾ ಸಕ್ತಿ ಹೇ. ಎಲ್ಲರೂ ಹಾರಾಡ್ದು ಚೀರಾಡೋದು ಒದ್ದಾಡೋದು ಮಾಡುವಾಗ ನಾವೇನಾಗ್ಬಿಡ್ತೀವಿ, ನಮ್ಮದು ಜೈ ಜೈಕಾರ ಆಗ್ತದೆ. ಯಾವಾಗ ನಮ್ಮಲ್ಲಿ ಶಾಂತಿ ಶಕ್ತಿ ಇದ್ದರೆ. ಸಫಲತಾಕಿ ಮಾಲಾಯೇ ಪೆಹನಾ ಸಕ್ತಿ ಹೇ. ನಮ್ಮಲ್ಲಿ ಅನೇಕ ತರಹದ ಸಫಲತೆಯ ಮಾಲೆ ಹಾಕ್ಕೊಳ್ಬೋದು. ರೇತ್ ಮೇ ಭೀ ಹರಿಯಾಲಿ ಕರ್ ಸಕ್ತಿ ಹೇ. ಈ ಶಾಂತಿಯ ಶಕ್ತಿ ಮರುಭೂಮಿನಲ್ಲಿನೂ ಕೂಡ ಹಸಿರನ್ನು ಬೆಳಿಬೋದು ಅಂತ ಹೇಳ್ತಾರೆ ಬಾಬಾ. ಪಹಾಡ್ಕೋ ರಾಯಿ ಬನಾ ಸಕ್ತಿ ಹೇ. ದೊಡ್ಡ ಪರ್ವತದಂಥ ಸಮಸ್ಯೆಗಳು ಏನಾಗ್ಬಿಡ್ತವೆ, ಸಣ್ಣ ಹುಲ್ಕಡ್ಡಿಯಷ್ಟಾಗ್ಬಿಡ್ತದೆ. ಸೈನ್ಸ್ ಕಿ ಶಕ್ತಿ ಸೇ ವಿನಾಶ್ ಹೋಗ. ಎಲ್ಲ ವಿಜ್ಞಾನ ಶಕ್ತಿ ಏನು ಮಾಡ್ಲಿಕ್ಕತ್ತದ, ಜಗತ್ತನ್ನು ವಿನಾಶ ಮಾಡ್ತಿದೆ. ಸೈಲೆನ್ಸ್ ಕಿ ಶಕ್ತಿ ಸೇ ನಯೇ ವಿಶ್ವ ಕಿ ಸ್ಥಾಪನಾ ಹೋಗಿ. ನಮ್ಮಲ್ಲಿ ಎಷ್ಟೆಷ್ಟು ಸೈಲೆನ್ಸ್ ಶಕ್ತಿ ಆಗ್ತಾ ಹೋಗ್ತೀವೋ ವಿಶ್ವದ ಸ್ಥಾಪನೆ ಆಗ್ತದೆ. ತೋ ಇಸೇ ವಿಧಿಪೂರ್ವಕ ಅಪನಾವು. ಅದಕ್ಕೆ ಈ ಸೈಲೆನ್ಸ್ ಶಕ್ತಿಯನ್ನು ವಿಧಿಪೂರ್ವಕವಾಗಿ ಸ್ಟಾಕ್ ಮಾಡ್ಕೊಳ್ಳಿ. ಜಬ್ ಸರ್ವಮೇ ಶಾಂತಿ ಕಿ ಯಹ ಸಮಾನ ಶಕ್ತಿ. ಯಾವಾಗ ಎಲ್ಲರಲ್ಲಿ ಈ ಶಾಂತಿಯ ಮಹಾನ್ ಶಕ್ತಿ निरंतर संकल्प बोल और कर्म में आ जाएगी. ಬಾಬಾ ಹೇಳ್ತಾರೆ, ಈ ಶಾಂತಿಯ ಶಕ್ತಿ ನಿರಂತರವಾಗಿ ನಮ್ಮ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಬಂತು ಅಂತಂದರೆ ತಬ್ ಮಾಸ್ಟರ್ ಶಾಂತಿ ದೇವ ಬನೆಂಗೆ. ಆವಾಗ ನೀವೇನಾಗ್ತೀರಿ, ಮಾಸ್ಟರ್ ಶಾಂತಿ ದೇವ ಆಗ್ತೀರಿ. इसके लिए किसी भी बात के विस्तार को समाकर ಸಾರ್ ರೂಪ ಮೇ ಸ್ಥಿತ ರಹನೆ ಕಾ ಅಭ್ಯಾಸ ಕರೋ. ಇದಕ್ಕಾಗಿ ನೀವೇನು ಮಾಡಬೇಕು, ಯಾವುದೇ ಮಾತನ್ನು ಬಹಳಷ್ಟು ವಿಸ್ತಾರದಲ್ಲಿ ಹೋಗದೆ ಅದನ್ನೇನು ಮಾಡಬೇಕು, ಸಂಕ್ಷಿಪ್ತ ಮಾಡಿಬಿಡ್ಬೇಕು. ಈ ಅಭ್ಯಾಸ ಮಾಡಬೇಕು. ಒಮ್ಮೆ ಬರೋದಿಲ್ಲ ಅದು. ಸಂಕ್ಷಿಪ್ತ ಮಾಡ್ತಕ್ಕಂಥ ಹೋಗಲಿ ಬಿಡ್ರಿ ಅಂತಿರ್ತೀವಲ್ಲ, ಆ ಥರ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಕೊಯ್ ಭೀ ಬಾತ್ ದೇಖಿ ವ ಸುನಿ ತೋ ಉಸ್ಕೆ ಸಾರ್ ಕೋ ಜಾನ್ ಕರ್. ಯಾವುದೇ ಮಾತನ್ನು ಕೇಳಿದರೆ, ಯಾವುದೇ ಒಂದು ದೃಶ್ಯ ನೋಡಿದರೆ ಅಲ್ಲೇನು ಮಾಡಬೇಕು, ಉಸ್ಕೆ ಸಾರ್ಕು, ಅದರ ಸಾರಾಂಶವನ್ನು ತಿಳ್ಕೊಂಡು ಉಸೆ ಸೆಕೆಂಡ್ ಮೇ ಸಮಾಲು, ಒಂದೇ ಸೆಕೆಂಡ್ನಲ್ಲಿ ಅದನ್ನು ಬಿಟ್ಬಿಡಿ. ಕ್ಯೂ ಕ್ಯಾ ಕೆ ವಿಸ್ತಾರ ಮೇ ನಹಿ ಜಾವು. ಯಾಕಾಯಿತು, ಹೆಂಗಾಯಿತು, ಅವ್ರ್ಯಾಕೆ ಹಿಂಗೆ ಮಾಡಿದರು, ಈ ವಿಸ್ತಾರದಲ್ಲಿ ಹೋಗಬೇಡಿ. संगम युग की विशेष शक्ति साइलेंस की शक्ति है. ಸಂಗಮ ಯುಗದ ವಿಶೇಷವಾದಂಥ ಶಕ್ತಿ ಯಾವುದೋ, ಶಾಂತಿ ಶಕ್ತಿ. ಸಂಗಮಯುಗಿ आत्माओं का लक्ष्य भी है कि अब स्वीट साइलेंस होम में जाना. ಸಂಗಮ ಯುಗದ ಆತ್ಮಗಳ ಲಕ್ಷ್ಯ ಏನಾಗಿದೆ, ಎಲ್ಲಿ ಹೋಗಬೇಕಾಗಿದೆ, ಈಗ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಎಲ್ಲಿ ಹೋಗಬೇಕಾಗಿದೆಯೋ ಅಂಥ ಶಕ್ತಿಯನ್ನು ನಾವು ಪಡ್ಕೋಬೇಕಲ್ಲ. ಶಾಂತಿಧಾಮಕ್ಕೆ ಹೋಗಬೇಕು ಅಂತಂದರೆ ನಮ್ಮಲ್ಲಿ ಏನಿರಬೇಕು, ಶಾಂತಿ ಶಕ್ತಿಯನ್ನು
ಹೆಚ್ಚಿಸ್ಕೊಳ್ಬೇಕು. ಶಾಂತ್ ಸ್ವರೂಪ್ ರಹನಾ ಅವ್ರ ಸರ್ವಕ್ಕೋ ಶಾಂತಿ ದೇನಾ. ನಾವು ಶಾಂತ್ ಸ್ವರೂಪ ಆಗಿರಬೇಕು, ಎಲ್ಲರಿಗೂ ಶಾಂತಿ ಶಕ್ತಿಯನ್ನು ಕೊಡಬೇಕು. ಯಹಿ ಸಂಗಮಯುಗಿ ಆತ್ಮಾओं का ಮುಖ್ಯ ಲಕ್ಷಣ ಹೈ. ಸಂಗಮಯುಗದ ಆತ್ಮಗಳ ಮುಖ್ಯ ಲಕ್ಷಣ ಯಾವುದು? ಶಾಂತ್. ಇದು ಒಂದು ಮಾಡಿಬಿಟ್ರೆ ಉಳಿದೆಲ್ಲ ಶಕ್ತಿಗಳು ಬರ್ತವೆ. ವರ್ತಮಾನ ಸಮಯ ವಿಶ್ವ ಮೇ ಇಸಿ ಶಕ್ತಿ ಕಿ ಅವಶ್ಯಕತಾ ಹೈ. ಹೊರಗಡೆನೂ ಏನು ಬೇಕಾಗಿದೆ, ಎಲ್ಲೋದ್ರೂ ಶಾಂತಿ ಇಲ್ಲ ನೋಡಿ, ಸಾಕಾಗದ ಅಂತಿರ್ತಾರೆ. ಹೊರಗಡೆ ಮನೆಯೊಳಗೆಲ್ಲ ಅಂತಿರ್ತಾರಲ್ಲ, ಅಂದರೆ ಎಲ್ಲರಿಗೂ ಬೇಕಾಗಿರೋದೇನು? ಶಾಂತಿ. ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಕಿರಿಕಿರಿ ಆಗ್ಲಿಕ್ಕತ್ತು. ಯಾಕಂತಂದ್ರೆ ಅವ್ರ ಸ್ಕೂಲುಗಳು ಹಾಗಾಗ್ಬಿಟ್ಟಿದ್ದಾವೆ. ನಾವೆಲ್ಲ ಸ್ಕೂಲ್ ಅಂದರೆ ಜಿಗ್ದಾಡ್ ಹೋಗ್ತಿದ್ವಿ. ಇವತ್ತು ಮಕ್ಕಳಿಗೆ ಸ್ಕೂಲ್ ಅಂದ್ರೆ ಒತ್ತಾಯದಿಂದ ಹೋಗ್ಲಿಕ್ಕತ್ತಾವೆ. ಅವಕ್ಕೂ ಏನು ಬೇಕಾಗಿದೆ? ಸಣ್ಣ ಮಕ್ಕಳಿಂದ ಕೊನೆ ವೃದ್ಧಾಪ್ಯದ ಅಂಥವ್ರಿಗೂ ಕೂಡ ಏನು ಬೇಕಾಗಿದೆ? ಶಾಂತಿ ಬೇಕಾಗಿದೆ. ಸರ್ವ ಸಮಸ್ಯಾओं का हल, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಯಾವುದು? ಶಾಂತಿ. ಇಸಿ ಸೈಲೆನ್ಸ್ ಕಿ ಶಕ್ತಿ ಸೇ ಹಿ ಹೋನಾ ಹೈ. ಪ್ರತಿಯೊಂದು ಪರಿಸ್ಥಿತಿಯ ಸಮಾಧಾನ ಎದರಿಂದ ಸಿಗ್ತದೆ? ಶಾಂತಿ ಶಕ್ತಿಯಿಂದ. साइलेंस अर्थात शांत स्वरूप आत्मा एकांतवासी होने के कारण सदा एकाग्र रहती है और एकाग्रता के कारण विशेष 2 शक्तियाँ सदा प्राप्त होती हैं. बाबा ಹೇಳ್ತಾರೆ, ಸೈಲೆನ್ಸ್ ಅರ್ಥಾತ್ ಶಾಂತ ಸ್ವರೂಪ ಆತ್ಮ ಏಕಾಂತವಾಸಿ ಆಗೋದರ ಕಾರಣ ಯಾವಾಗಲೂ ಏಕಾಗ್ರ ಇರ್ತದೆ ಮತ್ತು ಏಕಾಗ್ರತೆ ಇರುವುದರ ಕಾರಣ ವಿಶೇಷವಾಗಿ 2 ಶಕ್ತಿಗಳು ಪ್ರಾಪ್ತಿಯಾಗ್ತವೆ. ನೋಡ್ರಿ, ಒಂದರಿಂದ ಒಂದು ಹೆಂಗಿದ್ದಾವೆ. ಶಕ್ತಿ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ಏಕಾಗ್ರತಾ ಶಕ್ತಿ ಬೇಕು. ಏಕಾಗ್ರತಾ ಶಕ್ತಿ ಬೇಕು ಅಂದರೆ ನಾವು ಏಕಾಗ್ರ ಆಗಬೇಕು. ಏಕಾಗ್ರ ಆಗಬೇಕು ಅಂದರೆ ಏನಿರಬೇಕು? ಸೈಲೆನ್ಸ್ ಇರಬೇಕು. ಹಿಂಗೆ ಒಂದಕ್ಕೊಂದು ಏನಿದ್ದಾವೆ? ಲಿಂಕ್ ಇದ್ದಾವೆ. ಆ 2 ಶಕ್ತಿಗಳು ಯಾವುವು? ಏಕ್ ಪರಖನೆ ಕಿ और दूसरी ನಿರ್ಣಯ करने की. ಯಾವುದೇ ಪರಿಸ್ಥಿತಿಯನ್ನು, ವ್ಯಕ್ತಿಗಳನ್ನು ಪರಖ್ ಮಾಡ್ಕೊಳ್ಬೇಕು ಅಂತಂದರೆ ಇವರು ಏನಿದ್ದಾರೆ, ವ್ಯಕ್ತಿಗಳೇನಿರ್ತಾರೆ, ಮೇಲ್ಮೇಲೆ ಚಂದ ಮಾತಾಡ್ತಿರ್ತಾರೆ, ಒಳಗಡೆ ಅವ್ರದ್ದು ಬೇರೆಯೇ ಇರ್ತದೆ. ಇಂಥದ್ದೆಲ್ಲವನ್ನು ಪರಖ್ ಮಾಡ್ಕೊಳ್ಬೇಕು. ಪರಖ್ ಮಾಡಿ ಏನು ಮಾಡಬೇಕಾಗ್ತದೆ? ನಾವು ಕೆಲವೊಂದು ಸರ್ತಿ ನಿರ್ಣಯಗಳನ್ನು ತಗೊಳ್ಬೇಕಾಗ್ತದೆ. ಈ 2 ಶಕ್ತಿಗಳು ಬೇಕು ಅಂತಂದರೆ ನಮಗೇನು ಬೇಕು? ಮುಖ್ಯವಾಗಿ साइलेंस की शक्ति. यही 2 विशेष शक्तियाँ व्यवहार व परमार्थ दोनों की सर्व समस्याओं को हल करने का सहज साधन है. ಈ 2 ಶಕ್ತಿಗಳು ಯಾವ ಶಕ್ತಿಗಳು? ಪರಖನೆ ಕಿ, ನಿರ್ಣಯ करने की ಶಕ್ತಿಗಳು ವ್ಯವಹಾರವನ್ನು ಮತ್ತು ಪಾರಮಾರ್ಥದಲ್ಲಿ ಪಾರಮಾರ್ಥ ಅಂದರೆ ಏನು? ನಾವೆಲ್ಲ ಪಾರಮಾರ್ಥ ಅಂದರೆ ಏನಂತ ತಿಳ್ಕೊಂಡೇವಿ? ಪರಮಾರ್ಥ ಅಂದರೆ ಶ್ರೇಷ್ಠವಾದ ಅರ್ಥದಲ್ಲಿ ಇರುವುದು. ಶ್ರೇಷ್ಠವಾದ ಅರ್ಥದಲ್ಲಿ ಇರುವುದಂದ್ರೆ ಏನು? ನನಾತ್ಮ ಶಾಂತ ಸ್ವರೂಪ. ಎಲ್ಲದಕ್ಕೂ ಬೇಕಾಗಿರುವುದು ಯಾವುದು? ಈ 2 ಸಾಧನಗಳು. ಯಾವ 2 ಸಾಧನಗಳು? ಪರಖನೆ ಕಿ ಮತ್ತು ನಿರ್ಣಯ करने की शक्ति. परमार्थ मार्ग में विघ्न विनाश बनने के लिए साइलेंस की शक्ति द्वारा परखने और निर्णय करने की शक्ति को अपनाओ. ಬಾಬಾ ಹೇಳ್ತಾರೆ, ಪಾರಮಾರ್ಥ ಮಾರ್ಗದಲ್ಲಿ ಹೋಗಬೇಕು ಅಂತಂದರೆ, ವಿಘ್ನ ವಿನಾಶಕ ಆಗಬೇಕು ಅಂತಂದರೆ ಶಾಂತಿಯ ಶಕ್ತಿಯ ಮುಖಾಂತರ ಪರಖನೆ ಕಿ ಮತ್ತು ನಿರ್ಣಯ करने की ಶಕ್ತಿಯನ್ನು ನಮ್ಮದನ್ನಾಗಿಸ್ಕೋಬೇಕು. यदि माया के भिन्न भिन्न रूपों को परख नहीं सकेंगे तो उसे भाग भी नहीं सकेंगे. ಬಾಬಾ ಹೇಳ್ತಾರೆ, ಮಾಯೆ ಎದ್ರ ಮೇಲೆ ಪರಖ್ ಮಾಡಬೇಕು? ನಾವು ಮಾಯೆಯನ್ನು ಪರಖ್ ಮಾಡಬೇಕು. ಯಾವ ಥರ ಬರಲಿಕ್ಕತ್ತಿದೆ ಮಾಯೆ ನನ್ನೊಳಗಡೆ? ಅದು ಯಾವುದ್ಯಾವುದೋ ರೂಪದಲ್ಲಿ ಬರ್ತದೆ ಮಾಯೆ. ಅದನ್ನು ಪರಖ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ परमार्थी बच्चों के सामने माया रॉयल ईश्वरीय रूप रच करके आती है. ಮಾಯಾ ನಮ್ಮಂತನ ಏನೋ ಯಾರು ತಪಸ್ವಿಗಳಿದ್ದೀವೋ, ಪಾರಮಾರ್ಥಿಗಳಿದ್ದೀವಿ,
ಅವರಲ್ಲಿ ಮಾಯೆ ಹೇಗೆ ಬರ್ತದಂತಂದರೆ ಇವು ಸ್ಥೂಲ ಮಾಯೆ ಗೊತ್ತಾಗ್ಬಿಡ್ತದೆ, ಆದರೆ ರಾಯಲ್ ರೂಪದಲ್ಲಿ ಬರ್ತದಂತೆ, ಈಶ್ವರಿಯ ರೂಪದಲ್ಲೇ ಬರ್ತದಂಥದ್ದು. ಅದಕ್ಕೆ ಮಹಾಭಾರತ ರಾಮಾಯಣದಲ್ಲಿ ಏನು ಮಾಡ್ತಾರೆ, ಅವ್ರಿಗೆಲ್ಲ ಕೃಷ್ಣ ರಾಮ ಅಂದರೆ ಇಷ್ಟ ಇರ್ತದಲ್ಲ, ಅವರೆಲ್ಲ ರಾಕ್ಷಸರು ಏನು ಮಾಡ್ತಾರೆ, ರಾಮನ ರೂಪದಲ್ಲಿ ಬರ್ತಾರೆ. ಆವಾಗ ಅಲ್ಲಿ ಒಂದು ಕಡೆ ತೋರಿಸಿದ್ದಾರೆ ಅದನ್ನು, ಸೀತಾ. ಹಾಂ, ರಾವಣ ಇದ್ದವ ರಾಮಾಗಿ ಬರ್ತಾನೆ, ಆಕಿನ ಹತ್ರ ಆಕಿ ಗೊತ್ತಾಗ್ಬಿಡ್ತದೆ, ಆಕಿ ಗೊತ್ತು, ಅದಕ್ಕೆ ಪರಖನಿಕೆ ಶಕ್ತಿ ಅಂತ ಹೇಳ್ತಾರೆ. ಆ ಥರ ಮಾಯೆ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ಉಸೆ ಭಗಾ ಭೀ ನಹಿ ಸಕೆಂಗೆ, ನಿಮ್ಮ ಹತ್ರ ಶಕ್ತಿ ಇಲ್ಲ ಅಂದರೆ ಮಾಯೆಯನ್ನು ಓಡಿಸ್ಲಿಕ್ಕೆ ಆಗೋದಿಲ್ಲ. ಅದೇ ಟೈಮ್ ಸೀತಾ ಆ ಜಿಂಕೆಗೆ ಏನಾದ್ಲು, ಜಿಂಕೆಯನ್ನು ಪರಖ ಮಾಡಲಿಕ್ಕೆ ಆಗಲಿಲ್ಲ ಆಕೆಗೆ, ಅದು ಮಾಯಾ ಬಂತಲ್ಲ ಅಲ್ಲೇ, ಅದನ್ನ ಹೇಳ್ತಾರೆ ಬಾಬಾ. ಕ್ಯೋಂಕಿ परमार्थी बच्चों के सामने माया रॉयल ईश्वरीय रूप रच करके आती है, जिसको परखने के लिए ಏಕಾಗ್ರತಾ की ಶಕ್ತಿ चाहिए. ಇದು ಮಾಯೇನ, ಇದು ಈಶ್ವರನ ಅಂತ ಗೊತ್ತು ಮಾಡ್ಕೊಳ್ಬೇಕು ಅಂದರೆ ಪರಖನೆಗೆ ಶಕ್ತಿ ಬೇಕು. ಅದಕ್ಕೆ ಇನ್ನೊಂದು ಯಾವ್ದು ಬೇಕು, ಏಕಾಗ್ರತಾ ಶಕ್ತಿ ಬೇಕು. ಏಕಾಗ್ರತಾ ಶಕ್ತಿ ಬೇಕು ಅಂದರೆ साइलेंस की शक्ति ಬೇಕು. ಏಕಾಗ್ರತಾ की शक्ति साइलेंस की शक्ति से ही प्राप्त होती है. ನಮಗೆ ಏಕಾಗ್ರತಾ ಶಕ್ತಿ ಬೇಕು ಅಂದರೆ ಶಾಂತಿಯ ಶಕ್ತಿಯಿಂದನೇ ಪ್ರಾಪ್ತಿ ಆಗ್ತದೆ. अब चारों ओर सेवा केंद्र व प्रवृत्ति के स्थान को शांति कुंड बनाओ. ಅದಕ್ಕೆ ಹೇಳ್ತಾರೆ ಬಾಬಾ, ನಾಲ್ಕು ಕಡೆ ಸೇವಾ ಕೇಂದ್ರ ಆಗಿರ್ಬೋದು, ನಮ್ಮ ಗೃಹಸ್ಥಿ ಮನೆಗಳಾಗಿರ್ಬೋದು, ಗೀತಾ ಪಾಠಶಾಲೆಗಳಾಗಿರ್ಬೋದು, ಇವುಗಳನ್ನು ಏನು ಮಾಡಬೇಕಂತಾರೆ, ಶಾಂತಿ ಕುಂಡ್. ಕುಂಡ್ ಅಂದರೆ ಏನು, ಯಾವಾಗಲೂ ಶಾಂತಿ ಶಕ್ತಿಯಲ್ಲೇ ಹೋಗ್ತಿರ್ಬೇಕು. ಎಂಥದೇ ಹಲ್ಚಲ್ ಆತ್ಮಾಲೆ ಒಳಗಡೆ ಎಂಟ್ರಾದರೂ ಕೂಡ ಆತ್ಮ ಏನಾಗಬೇಕು, ಸೈಲೆನ್ಸ್ ಒಳಗೆ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಬ್ ಚುಂಬಕ್ ಬನ್ ಜಾಯಂಗೆ. ಚುಂಬಕ್ ಅಂದರೆ ಮ್ಯಾಗ್ನೆಟ್ ಇರ್ತದಲ್ಲ, ಅದು ಹೆಂಗೆ ಆಕರ್ಷಣೆ ಮಾಡ್ಕೊಳ್ತದೋ, ಈ ನಾವು ಪಡ್ಕೊಂಡಂಥ ಶಕ್ತಿ ನಾವು ಚುಂಬಕ ಆಗಬೇಕು. ನಮ್ಮನ್ನು ನೋಡಿದ ಕೂಡಲೇ ಅವ್ರು ಏನಾಗಿರಬೇಕು, ಆಕರ್ಷಿತ ಆಗಬೇಕು. ಬಾಬಾ ಹೇಳ್ತಾರೆ, ಶಾಂತಿ ಕಿ ಶಕ್ತಿ ಬಹುತ್ ಮಹಾನ್ ಶಕ್ತಿ है. ಶಾಂತಿ ಶಕ್ತಿ ಅನ್ನೋದು ಅತ್ಯಂತ ಶ್ರೇಷ್ಠ ಶಕ್ತಿ. उसके महानता को जानकर ಮಾಸ್ಟರ್ ಶಾಂತಿ ದೇವ ಬನೋ. ಶಾಂತಿ ಶಕ್ತಿಯ ಮಹಾನತೆಯನ್ನು ತಿಳ್ಕೊಂಡು ನೀವೆಲ್ಲ ಕೂಡ ಏನಾಗಬೇಕಾಗಿದೆ, ಮಾಸ್ಟರ್ ಶಾಂತಿ ದೇವ. ಇವತ್ತಿಂದ ನಮಗೆ ಒಂದು ಸ್ವಮಾನ್, ಮೇ ಆತ್ಮ ಮಾಸ್ಟರ್ ಶಾಂತಿ ದೇವ ಹೂँ. ನಾನಾತ್ಮ ಮಾಸ್ಟರ್ ಶಾಂತಿ ದೇವ ಅಂದರೆ ಹರ್ ಕ್ಷಣ ನನ್ನಿಂದ ಹೊರಗೇನು ಹೋಗಬೇಕು, ಶಾಂತಿ ಶಕ್ತಿ ಹೋಗಬೇಕು. कैसे भी अशांत आत्मा को शांत स्वरूप होकर शांति की किरणें दो तो अशांत भी शांत हो जाएंगे. ನಿಮ್ಮ ಎದುರುಗಡೆ ಬಂದಂಥ ಎಂಥದೇ ಅಶಾಂತ ಆತ್ಮ ಇರಲಿ, ನಿಮ್ಮಿಂದ ಹೋಗ್ತಕ್ಕಂಥ ಶಾಂತಿ ಶಕ್ತಿಯಿಂದ ಅದು ಏನಾಗಬೇಕು, ಶಾಂತ ಆಗಬೇಕು. शांत स्वरूप रहना ही सबको शांति की किरणें देना. इसके लिए विशेष शांति की शक्ति को बढ़ाओ. स्वयं के लिए भी और औरों के लिए भी ಶಾಂತಿ ಕೆ ದಾತಾ ಬನೋ. ನನಗೆ ನಾನು ಶಾಂತಿ ಕೊಟ್ಕೋಬೇಕು, ಇನ್ನೊಬ್ರಿಗೂ ಶಾಂತಿ ಶಕ್ತಿ ಕೊಡಬೇಕು. ಯಹಿ ಸಬ್ಸೆ ಬಡೆ ಸೆ ಬಡಾ ಮಹಾದಾನ್ ಹೇ. ಹೈಯೆಸ್ಟ್ ದಾನ ಯಾವುದು ಹೇಳಿದ್ರು ಬಾಬಾ ಇವತ್ತು, ಶಾಂತಿ ದಾನ ಮಾಡಬೇಕು. ಜहाँ ಶಾಂತಿ ಹೋಗಿ ವहाँ ಸರ್ವಗುಣ ಏವಂ ಶಕ್ತಿಯ ಸ್ವತಃ ಹೋಂಗೆ. ಎಲ್ಲಿ ಶಾಂತಿ ಶಕ್ತಿ ಇದೋ ಅಲ್ಲಿ ಎಲ್ಲ ಗುಣಗಳು ಬರ್ತವೆ ಅಂತ ಹೇಳ್ತಾರೆ ಬಾಬಾ. ಶುಭ ಭಾವನಾ ಅರ್ಥಾತ್ ರೆಹಮ್ ದಿಲ್ ಕಿ ವೃತ್ತಿ. ಶುಭ ಭಾವನಾ ಅಂತಂದರೆ ಏನರ್ಥ, ಅವ್ರ ಮೇಲೆ ನಮಗೇನಿರಬೇಕು, ದಯಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಜೈಸೆ ಬಾಪ್ ಅಪಕಾರಿಯೋ ಪರ್ ಭಿ ಉಪಕಾರಿ ಹೇ. ಬಾಬಾನ ಎಷ್ಟು ನಾವು ಏನು ಮಾಡಿದ್ವಿ, ಎಲ್ಲರೂ ಸೇರಿಕೊಂಡು ಏನು ಮಾಡಿದ್ವಿ, ಬಾಬಾಗೆ ಬಾಬನ ಮರ್ಯಾದೆ ತೆಗೆದುಬಿಟ್ಟಿದ್ವಿ ನಾವು. ಅಲ್ಲದಾನ್ ಇಲ್ಲದಾನ್, ಆದರೂ ಬಾಬಾ ನಮ್ಮ ಮೇಲೆ ಏನು ಮಾಡಿದ್ದಾರೆ,
ದಯೆ ತೋರಿಸಿ ಮತ್ತೇನು ಮಾಡಿದ, ತನ್ನ ಕಡೆ ತೊಗೊಂಡ್ಬಿಟ್ಟ, ತನ್ನ ಮಡಿಲಲ್ಲೇ ತೊಗೊಂಡ್ಬಿಟ್ಟ. ಆ ಥರ ನೀವು ಆಗಬೇಕು ಅಂತ ಹೇಳ್ತಾರೆ ಬಾಬಾ. शुभ भावना से उसे परिवर्तन करो, जैसे साइंस वाले रेत में भी अनाज पैदा कर देते हैं, ऐसे साइलेंस द्वारा धरती का परिवर्तन करो. इसके लिए शुभ भावना ಸಂಪನ್ನ ಬನೋ. ನಾವು ಯಾರನ್ನೇ ಪರಿವರ್ತನೆ ಮಾಡಬೇಕು, ಏನನ್ನೇ ಪರಿವರ್ತನೆ ಮಾಡಬೇಕು ಅಂತಂದರೆ ಅವರು ಪ್ರತಿಯಾಗಿ ನಮಗೆ ಆಂತರಿಕವಾಗಿ ಏನು ಬೇಕು, ಶುಭ ಭಾವನಾ ಬೇಕು. ಇದು ಒಂದು ಆತ್ಮ, ಪರಮಾತ್ಮನ ಮಗು. ಈಗೇನೋ ಹೊಲಸು ಹಚ್ಕೊಂಡದು, ಮೂಲತಃ ಆ ಆತ್ಮನೂ ಕೂಡ ಏನಿದೆ, ಶ್ರೇಷ್ಠನೇ ಇದೆ. ಯಾಕೆಂದರೆ ಅದು ಎಲ್ಲಿಂದ ಬಂದದು, ಆತ್ಮನು ಪರಮಧಾಮದಿಂದನೇ ಬಂದದ, ಪರಮಾತ್ಮನಿಂದನೇ ಬಂದಂಥ ಆತ್ಮ. ಈಗೇನು ಮಾಡಿದೆ, ಸ್ವಲ್ಪ ಈಗ ಮನೆಯೊಳಗೆ ಮಕ್ಕಳು ಹೊರಗೆ ಆಟ ಆಡ್ಲಿಕ್ಕೆ ಹೋದಾಗ ಏನೆಲ್ಲ ಹೊಲಸು ಹಚ್ಕೊಂಡು ಬಂದಿರ್ತಾವೆ. ಏನು ಮಾಡ್ತೀವಿ, ಒಗೆದು ಬಿಡ್ತೀವೇನು ಮಕ್ಕಳನ್ನು? ಏನು ಮಾಡ್ತೀವಿ, ಮತ್ತು ಕರ್ಕೊಂಡು ಬಂದು ನೀರು ಹಾಕಿ ಸ್ವಚ್ಛ ಮಾಡಿ ಮತ್ತು ಹೊಸ ಬಟ್ಟೆ ಹಾಕಿ ಕೊಡಿಸ್ತೀವಲ್ಲ. ನಾವು ಹಾಗೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅವರು ಪ್ರತಿಯಾಗಿ ಏನು ಮಾಡಬೇಕು, ನಾವು ಆಂತರಿಕವಾಗಿ ಶುಭ ಭಾವನಾ ಕೊಟ್ಟರೆ ಮಾತ್ರ ಅವರು ಏನಾಗ್ತಾರೆ, ಪರಿವರ್ತನೆ ಆಗ್ತಾರೆ. ಇಲ್ಲ ಅಂದರೆ ಇಲ್ಲ ಅಂತಾರೆ ಬಾಬಾ. ಮನಸಾ ಸೇವಾ ಕರ್ನೆ ಕೆ ಲಿಯೆ ಸೈಲೆನ್ಸ್ ಕಿ ಶಕ್ತಿ ಕೋ ಬಢಾओ. ಮತ್ತೆ ಹೇಳ್ತಾರೆ ಬಾಬಾ. ಹೇಳಿದ್ರು ಬಾಬಾ, ಮನಸಾ ಸೇವಾ ಮಾಡಿರಿ, ಮನಸಾ ಸೇವಾ ಮಾಡಬೇಕು ಅಂತಂದರೆ ಮೊದಲು ಒಳಗಡೆ ಏನಿರಬೇಕು, ಶಾಂತಿ ಶಕ್ತಿ ಇರಬೇಕು. ಆ ಎಲ್ಲ ಆತ್ಮಗಳ ಪ್ರತಿ ನಮಗೇನಿರಬೇಕು, ಶುಭ ಭಾವನಾ ಇರಬೇಕು. साइलेंस की शक्ति से किसी भी आत्मा की वृत्ति दृष्टि को परिवर्तन कर सकते हो. ಈ ಶಾಂತಿ ಶಕ್ತಿಯಿಂದ ಎಂಥ ಆತ್ಮನನ್ನು ಕೂಡ ನಾವೇನು ಮಾಡ್ಬೋದು, ನಮ್ಮ ವೃತ್ತಿಯಿಂದ, ನಮ್ಮ ದೃಷ್ಟಿಯಿಂದ ಅವರನ್ನು ಪರಿವರ್ತನೆ ಮಾಡ್ಬೋದು. ಸ್ಥೂಲ ಮೇ ಕಿತನಿ ಭಿ ದೂರ रहने वाली आत्मा हो, उनको सम्मुख का अनुभव करा सकते हो. ಈ ಶಾಂತಿ ಶಕ್ತಿಯಿಂದ ನನ್ನಿಂದ ಎಷ್ಟೋ ಕಿಲೋಮೀಟ್ರ್ ದೂರದಲ್ಲಿ ಇರಲಿ ಆತ್ಮ, ಆ ಎಲ್ಲ ಆತ್ಮಗಳನ್ನು ಕೂಡ ನಾವೇನು ಮಾಡ್ಬೋದು, ಶಕ್ತಿ ಕೊಡ್ಬೋದು ಅವ್ರಿಗೆ. ಇದರಿಂದ ಶಾಂತಿ ಶಕ್ತಿಯಿಂದ. ಸೈಲೆನ್ಸ್ ಕಿ ಶಕ್ತಿ ಸೇ दूरी समाप्त हो, सामने को अनुभव आप भी करेंगे और अन्य आत्माएं भी करेंगी. इसको ही योग बल कहा जाता है. ಅದಕ್ಕೆ ಬಾಬಾ ಹೇಳ್ತಾರೆ, ಶಾಂತಿ ಶಕ್ತಿಯಿಂದ ಬಹಳಷ್ಟು ದೂರದಲ್ಲಿರ್ತಕ್ಕಂಥ ಆತ್ಮಗಳು ನಿಮ್ಮ ಎದುರುಗಡೆನೇ ಕೂತಿದ್ದಾರಂಥ ಅನುಭವ ಆಗಿ ನೀವು ಅವರನ್ನು ಏನು ಮಾಡ್ತೀರಿ, ಅವ್ರಿಗೆ ಶಾಂತಿ ಶಕ್ತಿ ಕೊಡ್ತೀರಿ. ಇದಕ್ಕೆ ಏನು ಹೇಳ್ತಾರೆ, ಯೋಗ ಬಲ ಅಂತ ಹೇಳ್ತಾರೆ. साइलेंस की शक्ति कम मेहनत कम खर्चे बाला नशीन करा सकती है. साइलेंस की शक्ति समय के खजाने में इकोनॉमी करा देती है, अर्थात कम समय में ज़्यादा सफलता. बाबा ಹೇಳ್ತಾರೆ, अपने मन वचन कर्म की पवित्रता से साइलेंस की शक्ति को बढ़ाओ. ಮತ್ತು ಬಾಬಾ ಹೇಳ್ತಾರೆ, ತಮ್ಮ ಮನಸ್ಸು ಮಾತು ಕರ್ಮದ ಪವಿತ್ರತೆಯಿಂದ ಶಾಂತಿಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ತಬ್ ಮನಸಾ ಶಕ್ತಿ ದ್ವಾರ, ಆವಾಗ ಮನಸಾ ಶಕ್ತಿಯ ಮುಖಾಂತರ किसी भी आत्मा की वृत्ति दृष्टि को किसी भी स्थान के वायुमंडल को परिवर्तन कर सकते हो. स्थूल में कितनी भी दूर रहने वाली आत्मा हो, उनको सम्मुख अनुभव करा सकते हो. ನೀವು ಇಲ್ಲಿ ಎಷ್ಟೆಷ್ಟು ಸೈಲೆನ್ಸ್ ಶಕ್ತಿನಲ್ಲಿ ಕೂಡ್ತೀರೋ, ನಿಮ್ಮ ಶಕ್ತಿ ಎಷ್ಟೋ ದೂರದಲ್ಲಿರ್ತಕ್ಕಂಥ ಆತ್ಮಗಳಿಗೆ ಆ ಅನುಭವ ಮಾಡಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.